ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಕ್ಲಾಸ್ 10, ಕ್ಲಾಸ್ 11 ಮತ್ತು ಕ್ಲಾಸ್ 12 ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಇಂಗ್ಲಿಷ್ನಲ್ಲಿ ಬೇಕಾದರೆ ಮೇಲೆ ಬರುವಂಥ ಐ ಬಟನನ್ನು ಕ್ಲಿಕ್ ಮಾಡಿ ನನ್ನ ಇನ್ನೊಂದು ಚಾನಲ್ NCERT ಮ್ಯಾಥ್ಸ್ ಟ್ಯೂಟರನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿ ಗಣಿತ ಭಾಗ 1 ಘಟಕ 4 ವೃತ್ತಗಳು ಈ ಅಧ್ಯಾಯದ ಅಭ್ಯಾಸ 4.2 ಇದರಲ್ಲಿ ಪ್ರಶ್ನೆ 5 ಮತ್ತು 6ರ ಪರಿಹಾರವನ್ನು ಕಂಡುಹಿಡಿಯೋಣ. ಪ್ರಶ್ನೆ 5. ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ಲಂಬವು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ ಎಂದು ಸಾಧಿಸಿ. Prove that the perpendicular at the point of contact to the tangent to a circle passes through the center. ಇಲ್ಲಿ ಪರ್ಪೆಂಡಿಕ್ಯುಲರ್ ಅಂದರೆ ಲಂಬ, ಹಾಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದರೆ ಇಲ್ಲಿ ಸ್ಪರ್ಶ ಬಿಂದು, ಮತ್ತೆ ಟ್ಯಾಂಜೆಂಟ್ ಅಂದರೆ ಸ್ಪರ್ಶಕ. ನಾವು ಈ ಪ್ರಶ್ನೆಯಲ್ಲಿ ಮೊದಲು ಏನನ್ನು ಸಾಧಿಸಬೇಕು ಅಂತ ನೋಡುವ. ನಾವು ಪ್ರಮೇಯ 4.1ರಲ್ಲಿ ಕಲ್ತಿದ್ದೇವೆ, ವೃತ್ತದ ತ್ರಿಜ್ಯವು ಯಾವಾಗಲೂ ಕೂಡ ಸ್ಪರ್ಶಕಕ್ಕೆ ಲಂಬವಾಗಿರ್ತದೆ ಅಂತೇಳಿ. ಇಲ್ಲಿ ಈಗ ಕೊಟ್ಟಿದ್ದಾರೆ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ಲಂಬ ಅಂದರೆ ವೃತ್ತದ ತ್ರಿಜ್ಯ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗ್ತದೆ ಅಂತ ಹೇಳಿ ನಾವು ತೋರಿಸಬೇಕು. ಈ ರೀತಿಯಲ್ಲಿ ಒಂದು ವೃತ್ತವನ್ನು ನೀವು ತೆಗೆದುಕೊಂಡ್ರೆ, ಒಂದು ಸ್ಪರ್ಶಕವನ್ನು ತೆಗೆದುಕೊಂಡ್ರೆ, ಈ ಸ್ಪರ್ಶ ಬಿಂದುವಿನಿಂದ ಈ ವೃತ್ತಕ್ಕೆ ಎಳೆದಂಥ ಲಂಬ ಏನಿದೆ ಅಂದರೆ ವೃತ್ತದ ತ್ರಿಜ್ಯ ಏನಿದೆ, ಇದು ಈ ವೃತ್ತ ಕೇಂದ್ರ, ಇದು ಈಗ ಓ ವೃತ್ತ ಕೇಂದ್ರ ಆದರೆ ಈ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗ್ತದೆ ಅಂತ ಹೇಳಿ ನಾವಿಲ್ಲಿ ಪ್ರೂವ್ ಮಾಡಬೇಕು ಅಥವಾ ಸಾಧಿಸಬೇಕು. ಇಲ್ಲಿ ಯಾವುದೇ ದಿಕ್ಕಿನಲ್ಲಿ ನೀವು ಈಗ ಇಲ್ಲಿ ಒಂದು ಸ್ಪರ್ಶ ಬಿಂದುವನ್ನು ತೆಗೆದುಕೊಂಡು ಇಲ್ಲಿ ಒಂದು ಸ್ಪರ್ಶಕ ಇದ್ದರೆ ಇಲ್ಲಿಂದ ಈ ರೀತಿ ಲಂಬವನ್ನು ಎಳೆದ್ರೆ ವೃತ್ತ ಕೇಂದ್ರಕ್ಕೆ ಎಳೆದಂಥ ಈ ಲಂಬ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗ್ತದೆ. ಸೊ ಇದನ್ನು ನಾವೀಗ ಸಾಧಿಸಬೇಕು. ಇದನ್ನು ಸಾಧಿಸಬೇಕಾದ್ರೆ ನಾವು ಇಲ್ಲಿ ಏನು ಮಾಡ್ತಾ ಇದ್ದೇವೆ ಅಂದರೆ ಇನ್ನೊಂದು ಬಿಂದುವನ್ನು ತೆಗೆದುಕೊಳ್ತಾ ಇದ್ದೇವೆ ವೃತ್ತದಲ್ಲಿ. ಆ ಬಿಂದುವಿನ ಮೂಲಕ ಆ ಲಂಬ ಹಾದು ಹೋಗ್ತಾ ಇದೆ ಅಂತ ಹೇಳಿ ತೆಗೆದುಕೊಂಡು ಆ ರೀತಿಯಲ್ಲಿ ಅದನ್ನು ಸಾಧಿಸಲಿಕ್ಕೆ ನೋಡ್ತೇವೆ. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ ಮತ್ತೊಂದು ಬಿಂದುವನ್ನು ತೆಗೆದುಕೊಂಡು ಈ ಬಿಂದುವಿನ ಮೂಲಕ ಈ ಎಳೆದಂತಹ ಲಂಬ ಏನಿದೆ ಅದು ಹಾದು ಹೋಗ್ತಾ ಇದೆ ಅಂತ ತೆಗೆದುಕೊಳ್ತಾ ಇದ್ದೇನೆ. ಆಮೇಲೆ ಆ ರೀತಿ ಮಾಡಿ ಸಾಧಿಸಲಿಕ್ಕೆ ನೋಡುವಾಗ ನಮಗೆ ಅಲ್ಲಿ ತಪ್ಪು ಹೇಳಿಕೆ ಸಿಕ್ಕರೆ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ ಇಲ್ಲಿ ಈ ಎಳೆದಂತಹ ಲಂಬ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗ್ತದೆ ಅಂತೇಳಿ ನಾವು ಸಾಧಿಸ್ತೇವೆ. ಸೊ ಮೊದಲಿಗೆ ಇಲ್ಲಿ ಕೊಟ್ಟಿರುವಂತಹ ಅಂಶಗಳನ್ನು ಬರೆಯುವ. ಪ್ರೂವ್ ದ್ಯಾಟ್ ಅಂತ ಕೊಟ್ಟಿರೋದ್ರಿಂದ ನಾವಿದನ್ನು ಸಾಧಿಸಬೇಕು ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಮೊದಲಿಗೆ ದತ್ತವನ್ನು ಬರೆಯುವ. ದತ್ತ ಅಂದರೆ ನಮಗೆ ಕೊಟ್ಟಿರುವಂತಹ ಅಂಶಗಳು. ನಾವು ಇದನ್ನು ಸಾಧಿಸಬೇಕಾದ್ರೆ ನಮಗೆ ಒಂದು ವೃತ್ತ ಬೇಕು, ಹಾಗೆ ವೃತ್ತ ಕೇಂದ್ರ ಬೇಕು, ಹಾಗೆ ಆ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂಥ ಒಂದು ಸ್ಪರ್ಶಕ ಬೇಕು. ಹಾಗಾಗಿ ನಾನಿಲ್ಲಿ ಒಂದು ವೃತ್ತವನ್ನು ತೆಗೆದುಕೊಂಡಿದ್ದೇನೆ, ಅದರ ಜೊತೆಗೆ ವೃತ್ತ ಕೇಂದ್ರ O ಮತ್ತೆ AB ಸ್ಪರ್ಶಕವನ್ನು ತೆಗೆದುಕೊಂಡಿದ್ದೇನೆ. ಈ AB ಸ್ಪರ್ಶಕವು ವೃತ್ತವನ್ನು P ಬಿಂದುವಿನಲ್ಲಿ ಸ್ಪರ್ಶಿಸ್ತಾ ಇದೆ, ಹಾಗಾಗಿ ಇದು ಒಂದು ಸ್ಪರ್ಶ ಬಿಂದು ಅಥವಾ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ AB ಸ್ಪರ್ಶಕ ಅಥವಾ AB ಟ್ಯಾಂಜೆಂಟ್. ಸೊ ಮೊದಲು ಇಲ್ಲಿರುವಂತಹ ಅಂಶಗಳನ್ನು ಬರೀತಾ ಇದ್ದೇನೆ ಗೀವನ ಅಥವಾ ದತ್ತದ ರೂಪದಲ್ಲಿ. O ಎನ್ನುವುದು ವೃತ್ತ ಕೇಂದ್ರ, ABಯು P ಬಿಂದುವಿನ ಮೂಲಕ ಎಳೆದಂತಹ ಸ್ಪರ್ಶಕ. ಇಲ್ಲಿ ನೀವು ಗಮನಿಸಬಹುದು AB ಎನ್ನುವುದು P ಬಿಂದುವಿನ ಮೂಲಕ ಎಳೆದಂತಹ ಸ್ಪರ್ಶಕ. ನಂತರ ನಾವಿಲ್ಲಿ ಏನನ್ನ ಸಾಧಿಸಬೇಕು? ಸ್ಪರ್ಶ ಬಿಂದು ಅಂದರೆ ಈ P ಯಲ್ಲಿ ಎಳೆದಂತಹ ಲಂಬ ಏನಿದೆ, ಈ ಎಳೆದಂತಹ ಲಂಬವು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗ್ತದೆ ಅಂತ ಹೇಳಿ ನಾವಿಲ್ಲಿ ತೋರಿಸಬೇಕು. ಅಂದರೆ ಈ ರೀತಿ ಈಗ ಒಂದು ಲಂಬವನ್ನು ಎಳೆದ್ರೆ ಈ ಲಂಬ ಎಳೆದಂತಹ P ಬಿಂದುವಿನಲ್ಲಿ ಎಳೆದಂತಹ ಲಂಬ ಏನಿದೆ, ಈ ಲಂಬವು ವೃತ್ತ ಕೇಂದ್ರ O ಮೂಲಕ ಹಾದು ಹೋಗ್ತದೆ ಅಂತ ನಾವು ತೋರಿಸಬೇಕು. ಹಾಗಾಗಿ ಅದನ್ನು ಸಾಧನೀಯವಾಗಿ ಬರೀತಾ ಇದ್ದೇನೆ. ಸ್ಪರ್ಶ ಬಿಂದು P ನಲ್ಲಿ ಸ್ಪರ್ಶಕ ABಗೆ ಎಳೆದಂಥ ಲಂಬ ಏನಿದೆ ಅದು ವೃತ್ತ ಕೇಂದ್ರ O ಮೂಲಕ ಹಾದು ಹೋಗ್ತದೆ ಅಂತ ನಾವು ಸಾಧಿಸಬೇಕು. ಇದನ್ನು ಸಾಧಿಸಬೇಕಾದ್ರೆ ನಾವಿಲ್ಲಿ ಏನು ಮಾಡ್ತೇವೆ ಅಂದರೆ ಮತ್ತೊಂದು ಬಿಂದುವನ್ನು ತೆಗೆದುಕೊಳ್ತೇವೆ ವೃತ್ತದ ಒಳಗೆ. ಆ ಬಿಂದುವಿನ ಮೂಲಕ ಆ ಸ್ಪರ್ಶಕದ ಲಂಬ ಹಾದು ಹೋಗ್ತಾ ಇದೆ ಅಂತೇಳಿ ತೆಗೆದುಕೊಂಡು ಇಲ್ಲಿ ಸಾಧಿಸಲಿಕ್ಕೆ ನೋಡ್ತೇವೆ. ಸೊ ಹಾಗಾಗಿ ನಾನಿಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದರೆ ಮತ್ತೊಂದು ಬಿಂದುವನ್ನು ಗುರುತಿಸ್ತಾ ಇದ್ದೇನೆ ವೃತ್ತದ ಒಳಗೆ. ಈ ಬಿಂದುವನ್ನು Q ಅಂತ ಹೆಸರಿಸ್ತಾ ಇದ್ದೇನೆ. ಸೊ ಇಲ್ಲಿ ಈಗ ಏನು ತೆಗೆದುಕೊಳ್ತಾ ಇದ್ದೇನೆ ಅಂದರೆ ಈ ಬಿಂದುವಿನಿಂದ ಈ ಸ್ಪರ್ಶಕಕ್ಕೆ ಒಂದು ಲಂಬವನ್ನು ಎಳಿತಾ ಇದ್ದೇನೆ. ಸೊ ಈ ರೀತಿ ಒಂದು ಲಂಬವನ್ನು ಎಳಿತಾ ಇದ್ದೇನೆ.
ಈಗ ಇದು ಲಂಬ ಅಂತ ತೆಗೆದುಕೊಳ್ಳುವ. ಇಲ್ಲಿ ನಾವು ಕೇವಲ ಊಹಿಸುವ ಮೂಲಕ ಇದನ್ನು ಸಾಧಿಸ್ತಾ ಇದ್ದೇವೆ, ಇದನ್ನು ಕೇವಲ ಭಾವಿಸುವ ಮೂಲಕ ಸಾಧಿಸ್ತಾ ಇದ್ದೇವೆ. ಹಾಗಾಗಿ ಮೊದಲಿಗೆ ಇಲ್ಲಿ ಏನು ಮಾಡಬೇಕಂದ್ರೆ ಒಂದು ಬಿಂದುವನ್ನು ತೆಗೆದುಕೊಳ್ಬೇಕು ವೃತ್ತದ ಒಳಗೆ, ಮತ್ತೆ ಈ ಬಿಂದುವಿನ ಮೂಲಕ ಈ ಸ್ಪರ್ಶಕ ಏನಿದೆ ಈ ಸ್ಪರ್ಶಕಕ್ಕೆ ಲಂಬವನ್ನು ಎಳಿಬೇಕು. ಹಾಗಾಗಿ ಇಲ್ಲಿ QP ಲಂಬ AB ಅಂತ ಎಳಿಬೇಕು. ಇದು ನೀವು ರಚನೆಯಲ್ಲಿ ಮಾಡಬೇಕಾಗಿರುವಂಥದ್ದು. ಈಗ ನಾವಿದನ್ನು ಸಾಧಿಸುವ. ಇಲ್ಲಿ ನಾವು ನೋಡಿದ್ದೇವೆ, ಈಗ ನಾನು ಇಲ್ಲಿ ಲಂಬವನ್ನು ಎಳೆದಿದ್ದೇನೆ. ಇಲ್ಲಿ ಈ ಚಿತ್ರದಲ್ಲಿ ನೀವು ಗಮನಿಸಬಹುದು, ವೃತ್ತ ಕೇಂದ್ರದಿಂದ ಈ P ಬಿಂದುವಿಗೆ ಒಂದು ಲಂಬ ಇದೆ. ಈ P ಬಿಂದುವಿನಲ್ಲಿ ಎಳೆದಂಥ ಲಂಬ ನಾವೇನು ಮಾಡ್ತೇವೆ ಅಂದರೆ ಇಲ್ಲಿ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗದೆ ಇನ್ನೊಂದು ಬಿಂದು Q ಮೂಲಕ ಹಾದು ಹೋಗ್ತದೆ ಅಂತೇಳಿ ನಾವೀಗ ಭಾವಿಸಬೇಕು. ಆ ರೀತಿ ಊಹಿಸಿಕೊಳ್ಳುವುದರ ಮೂಲಕ ಇದರ ಸಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಾನಿಲ್ಲಿ ಮತ್ತೊಂದು ಬಿಂದು Q ಅನ್ನು ಗುರುತಿಸಿದ್ದೇನೆ. ಸೊ ಈಗ ಈ ಎಳೆದಂಥ ಲಂಬ O ಮೂಲಕ ಹಾದು ಹೋಗದೆ ಇಲ್ಲಿ Q ಮೂಲಕ ಹಾದು ಹೋಗ್ತಾ ಇದೆ ಅಂತೇಳಿ ನಾವು ಭಾವಿಸ್ತೇವೆ. ಆ ರೀತಿ ಭಾವಿಸಿದಾಗ ಏನಾಗ್ತದೆ, ಇಲ್ಲಿ QP ಎನ್ನುವುದು ಈ AB ಸ್ಪರ್ಶಕಕ್ಕೆ ಲಂಬ ಆಗ್ತದೆ. ಆದ್ರಿಂದ ನಾವಿಲ್ಲಿ ಏನು ಹೇಳ್ಬೋದು, ಈ ಕೋನ ಏನಿದೆ ಈ ಕೋನ 90 ಡಿಗ್ರಿ ಅಂತ ಬರೀಬಹುದು. ಯಾಕೆಂದ್ರೆ ಇಲ್ಲಿ ರಚನೆಯಲ್ಲಿ ನಾವು ತೆಗೆದುಕೊಂಡದ್ದು ಏನು, Q ಎನ್ನುವಂಥ ಬಿಂದುವನ್ನು ತೆಗೆದುಕೊಂಡು P ಎನ್ನುವಂಥ ಬಿಂದುವಿನಿಂದ ಅಂದ್ರೆ AB ಸ್ಪರ್ಶಕದಿಂದ ಅಲ್ಲಿ ಒಂದು ಲಂಬವನ್ನು ಎಳೆದಿದ್ದೇವೆ. ಇದು ಒಂದು ವೇಳೆ ಇದಕ್ಕೆ AB ಸ್ಪರ್ಶಕಕ್ಕೆ ಲಂಬ ಆದ್ರೆ ಈ ಕೋನ QPB ಎನ್ನುವಂಥ ಕೋನ ಎಷ್ಟು ಡಿಗ್ರಿ ಆಗಿರ್ತದೆ, 90 ಡಿಗ್ರಿ ಆಗಿರ್ತದೆ. ಹಾಗಾಗಿ ನಾನು ಅದನ್ನು ಬರೀತಾ ಇದ್ದೇನೆ, ಕೋನ QPB ಇಸ್ ಈಕ್ವಲ್ ಟು 90 ಡಿಗ್ರಿ. ಕಾರಣ ಏನು, ರಚನೆಯಲ್ಲಿ ನಾವು ಏನು ಮಾಡಿದ್ದೇವೆ, QP ಲಂಬ AB ಅಂತ ಎಳೆದಿದ್ದೇವೆ. ಇದನ್ನು ಸಮೀಕರಣ 1 ತೆಗೆದುಕೊಳ್ಳುವ. ನಂತರ ಇಲ್ಲಿ ನಾವು ನೋಡಿದ್ದೇವೆ ಏನಂದ್ರೆ ಈ O ಬಿಂದು, ಈ ವೃತ್ತ ಕೇಂದ್ರ ಏನಿದೆ ಈ O ಬಿಂದುವಿನಿಂದ ಕೂಡ ನಾವು ಇಲ್ಲಿ ABಗೆ ಒಂದು ಸ್ಪರ್ಶಕವನ್ನ ಎಳೆದಿದ್ದೇವೆ. ಇಲ್ಲಿ ಇದೆ O ಬಿಂದುವಿನಿಂದ ಈ ABಗೆ ಸ್ಪರ್ಶಕವನ್ನ ಎಳೆದಿದ್ದೇವೆ. ಸೊ ಈಗ ಪ್ರಮೇಯ 4.1 ನೀವಿಲ್ಲಿ ಉಪಯೋಗಿಸಿದ್ರೆ ನಾವೇನು ಹೇಳ್ಬೋದು, ವೃತ್ತ ಕೇಂದ್ರದಿಂದ ಸ್ಪರ್ಶಕಕ್ಕೆ ಎಳೆದಂತ ಏನು ಗೆರೆ ಇದೆ ಅದು ಯಾವಾಗಲೂ ಕೂಡ ಲಂಬ ಆಗಿರ್ತದೆ ಅಂತ ನಮಗೆ ಪ್ರಮೇಯ 4.1 ಪ್ರಕಾರ ಗೊತ್ತಿದೆ. ಹಾಗಾಗಿ ಈ ಕೋನ ಕೂಡ ಅಂದ್ರೆ ಕೋನ OPB ಕೂಡ ಏನಾಗಿರ್ತದೆ, 90 ಡಿಗ್ರಿ ಆಗಿರ್ತದೆ. ಕೋನ OPB ಇಸ್ ಈಕ್ವಲ್ ಟು 90 ಡಿಗ್ರಿ. ಕಾರಣ ಏನು, OP ಲಂಬ AB ಅಂತ ತೆಗೆದುಕೊಂಡಿದ್ದೇವೆ. ಹಾಗೆ ಪ್ರಮೇಯ 4.1 ಪ್ರಕಾರ ನಾವು ಏನು ಹೇಳ್ಬೋದು, ವೃತ್ತ ಕೇಂದ್ರದಿಂದ ಸ್ಪರ್ಶಕಕ್ಕೆ ಎಳೆದಂತ ತ್ರಿಜ್ಯವು ಲಂಬವಾಗಿರ್ತದೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಇದು ಕೂಡ 90 ಡಿಗ್ರಿ ಅಂತ ಸಿಕ್ಕಿದೆ. ಈಗ 1 ಮತ್ತೆ ಸಮೀಕರಣ 2ರಿಂದ ನಮ್ಗೆ ಏನ್ ಸಿಗ್ತಾ ಇದೆ, ಕೋನ QPB ಇಸ್ ಈಕ್ವಲ್ ಟು ಕೋನ OPB ಅಂತ ಸಿಗ್ತಾ ಇದೆ. ಸೊ ಇಲ್ಲಿ ಯಾವುದು ಕೋನ QPB, ಕೋನ QPB ಅಂದ್ರೆ ಈ ಕೋನ OPB ಅಂದ್ರೆ ಈ ಕೋನ, ಈ ಎರಡು ಕೋನಗಳು ಸಮ ಅಂತ ಸಿಗ್ತಾ ಇದೆ. ಈ ರೀತಿ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಈಗ ಉದಾಹರಣೆಗೆ ಈ ರೀತಿ ಒಂದು ಕೋನ ಇದೆ ಅಂತ ಇಟ್ಕೊಳ್ಳುವ, ABC ಅಂತೇಳಿ. ಈ ಕೋನ ಈಗ 90 ಡಿಗ್ರಿ ಇದೆ ಅಂತ ಇಟ್ಕೊಳ್ಳುವ. ಅದರ ನಂತರ ಮತ್ತೊಂದು ಬಿಂದು ಇದೆ ಇಲ್ಲಿ D ಎನ್ನುವಂತ ಬಿಂದು, ಈ ರೀತಿ ಗೆರೆ ಇದೆ. ಈ ಕೋನ ಮತ್ತೆ ಈ ಕೋನ ಸಮವಾಗ್ಲಿಕ್ಕೆ ಸಾಧ್ಯ ಇದೆಯಾ? ಈ DBC ಎನ್ನುವಂತ ಕೋನ ಈ ABC ಕೋನದ ಒಳಗಿರುವಂತದ್ದು. ಹಾಗಾಗಿ ಈ DBC ಎನ್ನುವಂತ ಕೋನ ಯಾವಾಗ್ಲೂ ಕೂಡ ಆ ABC ಕೋನಕ್ಕಿಂತ ಚಿಕ್ಕದಾಗಿರ್ತದೆ ವಿನಃ ಈ ಕೋನ ಇದಕ್ಕೆ ಸಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. DBC ABCಗೆ ಸಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿಯ ಚಿತ್ರ ಇಲ್ಲಿ ಕೂಡ ನಿಮ್ಗೆ ಸಿಗ್ತಾ ಇದೆ, ಗಮನಿಸಬಹುದು ನೀವು. ಇಲ್ಲಿ OPB ಅಂತ ಇದೆ, ಕೋನ OPB ಅಂತ ಇದೆ, ಹಾಗೆ ಕೋನ QPB ಅಂತ ಇದೆ. ಸೊ ನಮ್ಗೆ ಏನ್ ಸಿಕ್ಕಿದೆ ಇಲ್ಲಿ ಕೊನೆಗೆ, ಕೋನ QPB ಇಸ್ ಈಕ್ವಲ್ ಟು ಕೋನ OPB ಅಂತ ಸಿಗ್ತಾ ಇದೆ. ಆ ರೀತಿ ಅದು ಸಮ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಈ ಕೋನ QPB ಎನ್ನುವುದು ಯಾವಾಗ್ಲೂ ಕೂಡ ಈ ಕೋನ OPBಗಿಂತ ಚಿಕ್ಕದಾಗಿರ್ತದೆ. ಇಲ್ಲಿ ನೀವು ಗಮನಿಸಬಹುದು, ಈಗ ಇಲ್ಲಿ ಇದೊಂದು 60 ಡಿಗ್ರಿ ಇರ್ಬೋದು. ಸೊ ಈ ಕೋನ ಯಾವಾಗಲೂ ಇದಕ್ಕಿಂತ ಚಿಕ್ಕದಾಗಿರ್ತದೆ, ಈ ದೊಡ್ಡ ಕೋನಕ್ಕಿಂತ. ಹಾಗಾಗಿ ನಮ್ಗಿಲ್ಲಿ ಏನು ಹೇಳಿಕೆ ಸಿಗ್ತಾ ಇದೆ, ಈ ಹೇಳಿಕೆ ತಪ್ಪು ಅಂತ ನಾವು ಹೇಳ್ಬೋದು. ಇದು ಸಾಧ್ಯ ಇಲ್ಲ. ಹಾಗೆ ಇದು ಒಂದು ವೇಳೆ ಸಾಧ್ಯ ಆಗ್ಬೇಕಾದ್ರೆ ಏನಾಗಿರ್ಬೇಕು, ಕಂಡೀಷನ್ ಇಲ್ಲಿ ನಿಬಂಧನೆ ಏನಾಗಿರ್ಬೇಕು, OP ಇಸ್ ಈಕ್ವಲ್ ಟು OQ ಆಗಿರ್ಬೇಕು. ಒಂದು ವೇಳೆ OP ಇಸ್ ಈಕ್ವಲ್ ಟು OQ ಆದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ. ಈಗ OP ಇಸ್ ಈಕ್ವಲ್ ಟು OQ ಅಂದ್ರೆ ಏನು, ಈ ಎಳೆದಂತ ರೇಖೆ ಏನಿದೆ OP ಎನ್ನುವಂಥ ರೇಖೆ, OP ಇಸ್ ಈಕ್ವಲ್ ಟು QP ಆಗಿರ್ಬೇಕು, ನಾಟ್ OQ. ಸೊ OP ಇಸ್ ಈಕ್ವಲ್ ಟು QP ಆಗಿದ್ರೆ ಮಾತ್ರ ಅದು ಸಾಧ್ಯ. OP ಇಸ್ ಈಕ್ವಲ್ ಟು QP ಅಂದ್ರೆ ಈ ರೇಖೆ ಏನಿದೆ ಈ QP ಎನ್ನುವಂಥ ರೇಖೆ ಇದರ ಮೇಲೆ ಬರಬೇಕು. ಈ ರೀತಿ ಇದರ ಮೇಲೆ ಇದ್ರೆ ಆಗ ಮಾತ್ರ ಅದು ಸಾಧ್ಯ. ಈಗ ಈ ಎಳೆದಂತ ರೇಖೆ ಇದರ ಮೇಲೇನೆ ಇದೆ ಅಂತ ಇಟ್ಕೊಳ್ಳೋ, ಕೋಇನ್ಸೈಡ್ ಆಗ್ತಾ ಇದೆ ಅಂತಾದ್ರೆ ಆಗ ಮಾತ್ರ ಆ ಎರಡು ಕೋನಗಳು ಸಮ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಈ ಹೇಳಿಕೆ ನಮ್ಗೆ ಏನು ಈಗ ತಪ್ಪು ಅಂತ
ಸಿಗ್ತಾ ಇದೆ ಇಲ್ಲಿರುವಂಥದ್ದು. ಹಾಗಾಗಿ ಅದರ ಅರ್ಥ ಏನು, ನಾವಿಲ್ಲಿ ಸಾಧನೆಯಲ್ಲಿ ಮೊದಲು ಏನಂತ ಭಾವಿಸಿದ್ದೇವೆ ಅದು ತಪ್ಪು ಅಂತ ಹೇಳ್ಬೋದು. ನಾವು ತೆಗೆದುಕೊಂಡಂತ ಅಥವಾ ನಾವು ಊಹಿಸಿಕೊಂಡಂತ ಹೇಳಿಕೆ ತಪ್ಪು ಅಂತ ಇದರಿಂದ ನಮಗೆ ಗೊತ್ತಾಗ್ತದೆ. ನಾವು ಮೊದಲಿಗೆ ಏನಂತ ಇಲ್ಲಿ ಊಹಿಸಿಕೊಂಡಿದ್ದೆವು, ಈ ಪಿ ಬಿಂದುವಿನಲ್ಲಿ ಎಳೆದಂತ ಲಂಬ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗದೆ ಇನ್ನೊಂದು ಬಿಂದು ಕ್ಯೂ ಮೂಲಕ ಹಾದು ಹೋಗ್ತದೆ ಅಂತೇಳಿ ನಾವು ಇಲ್ಲಿ ಭಾವಿಸಿಕೊಂಡಿದ್ದೇವೆ. ಈ ಭಾವಿಸಿಕೊಂಡಂತ ಹೇಳಿಕೆ ಏನಿದೆ ಇದು ತಪ್ಪು, ಯಾಕೆಂದ್ರೆ ನಮಗೆ ಇಲ್ಲಿ ತಪ್ಪು ಹೇಳಿಕೆ ಸಿಗ್ತಾ ಇದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು, ಸ್ಪರ್ಶ ಬಿಂದು ಪಿ ನಲ್ಲಿ ಸ್ಪರ್ಶಕ ಎ ಬಿಗೆ ಎಳೆದಂತ ಲಂಬವು ವೃತ್ತ ಕೇಂದ್ರ ಓ ಮೂಲಕ ಹಾದು ಹೋಗ್ತದೆ ಅಂತೇಳಿ, ಬೇರೆ ಬಿಂದುವಿನ ಮೂಲಕ ಅದು ಹಾದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ನಾನು ಕ್ಯೂ ಬಿಂದುವನ್ನ ತೆಗೆದುಕೊಂಡಿದ್ದೇನೆ. ಇದೇ ರೀತಿ ನೀವು ಬೇರೆ ಬೇರೆ ಬಿಂದುಗಳನ್ನು ತೆಗೆದುಕೊಂಡು ನೋಡ್ಬೋದು. ಕ್ಯೂ, ಆರ್, ಎಸ್ ಬೇರೆ ಬೇರೆ ಬಿಂದುಗಳನ್ನು ತೆಗೆದುಕೊಂಡ್ರೂ ಕೂಡ ಯಾವಾಗ್ಲೂ ಕೂಡ ಆ ಸಿಗುವಂತ ಕೋನಗಳು ಸಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಿಗುವಂತ ಕೋನಗಳು ಒಂದು ವೇಳೆ ದೊಡ್ಡದಾಗಿರ್ಬೋದು ಅಥವಾ ಚಿಕ್ಕದಾಗಿರ್ಬೋದು, ಆದ್ರೆ ಈ ಕೋನಕ್ಕೆ ಸಮ ಆಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ವೃತ್ತ ಕೇಂದ್ರದಿಂದ ಎಳೆದಂತ ಲಂಬ ಏನಿದೆ, ಈ ಲಂಬವು ಎ ಬಿ ಸ್ಪರ್ಶಕಕ್ಕೆ ಲಂಬವಾಗಿರ್ತದೆ. ಅಂದ್ರೆ ಎ ಬಿ ಸ್ಪರ್ಶಕದ ಜೊತೆ 90 ಡಿಗ್ರಿ ಕೋನವನ್ನ ಉಂಟು ಮಾಡ್ತದೆ. ಮತ್ತೆ ಈ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದಂತ ಲಂಬ ಏನಿದೆ ಇದು ವೃತ್ತ ಕೇಂದ್ರದ ಮೂಲಕವೇ ಹಾದು ಹೋಗ್ತದೆ ಅಂತೇಳಿ ನಾವಿಲ್ಲಿ ಸಾಧಿಸಿದ್ದೇವೆ. ಇದನ್ನ ಪ್ರಶ್ನೆಯನ್ನು ಸಾಧಿಸುವಂತಹ ರೀತಿ ಸ್ವಲ್ಪ ಬೇರೆ ಇದೆ. ಅಂದ್ರೆ ಇಲ್ಲಿ ನಾವು ಒಂದು ಹೇಳಿಕೆಯನ್ನ ಊಹಿಸಿಕೊಂಡು ಅಥವಾ ಭಾವಿಸಿಕೊಂಡು ಅಸಂಪ್ಷನ್ ಮಾಡುವ ಮೂಲಕ ಇಲ್ಲಿ ಸಾಧಿಸ್ತೇವೆ. ಮತ್ತೆ ನಾವು ಆ ಊಹಿಸಿಕೊಂಡಂತ ಹೇಳಿಕೆ ಏನಿದೆ ಅದು ತಪ್ಪು ಅಂತ ಅಂದುಕೊಂಡು ಇಲ್ಲಿ ನಾವು ಸಾಧನೆಯನ್ನ ಮಾಡ್ತೇವೆ. ಈಗ ಮುಂದಿನ ಪ್ರಶ್ನೆಗೆ ಹೋಗುವ. ಪ್ರಶ್ನೆ 6. ಹಾಗೆ ಈ ಅಧ್ಯಾಯದ ಉಳಿದ ವಿಡಿಯೋಸ್ಗಳು ನಿಮಗೆ ಬೇಕಾದ್ರೆ ಮೇಲೆ ಬರುವಂತ ಐ ಬಟನ್ ಅನ್ನ ಕ್ಲಿಕ್ ಮಾಡಿ. ಪ್ರಶ್ನೆ 6. ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದವು 4 ಸೆಂಟಿಮೀಟರ್ ಇದೆ. ವೃತ್ತದ ತ್ರಿಜ್ಯದ ಉದ್ದವನ್ನ ಕಂಡುಹಿಡಿಯಿರಿ. The length of the tangent from a point A at a distance 5 cm from the center of the circle is 4 cm. Find the radius of the circle. ನಾವಿಲ್ಲಿ ವೃತ್ತದ ತ್ರಿಜ್ಯ ಅಥವಾ ರೇಡಿಯಸ್ ಆಫ್ ದ ಸರ್ಕಲ್ ಅನ್ನು ಕಂಡುಹಿಡಿಬೇಕು. ನಮಗೆ ಇಲ್ಲಿ 2 ಅಳತೆಗಳನ್ನು ಕೊಟ್ಟಿದ್ದಾರೆ. ಒಂದು ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದು, ಅಂದ್ರೆ ಒಂದು ಬಿಂದು ಮತ್ತೆ ವೃತ್ತ ಕೇಂದ್ರದಿಂದ ಇರುವಂತಹ ದೂರ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗೆ ಸ್ಪರ್ಶಕದ ಉದ್ದವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಸ್ಪರ್ಶಕದ ಉದ್ದ ಇಲ್ಲಿ 4 ಸೆಂಟಿಮೀಟರ್ ಇದೆ. ಹಾಗೆ ವೃತ್ತ ಕೇಂದ್ರದಿಂದ ಎ ಬಿಂದು ಇರುವಂತಹ ದೂರ 5 ಸೆಂಟಿಮೀಟರ್ ಇದೆ. ಸೊ ಇಷ್ಟು ಅಳತೆಗಳನ್ನ ನಮಗಿಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ನಾವು ಇಲ್ಲಿ ನಮಗೆ ಕೊಟ್ಟಿರುವಂತ ಅಳತೆಗಳನ್ನು ತೆಗೆದುಕೊಂಡು ಒಂದು ಚಿತ್ರವನ್ನ ರಚಿಸಬೇಕು. ಮೊದಲಿಗೆ ನಾನು ಇಲ್ಲಿ ಒಂದು ಬಿಂದುವನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ವೃತ್ತದ ಹೊರಗಿಂದ ಈ ಬಿಂದು ಮತ್ತೆ ಈ ಓ ವೃತ್ತ ಕೇಂದ್ರವನ್ನ ಈ ರೀತಿ ಜೋಡಿಸ್ತಾ ಇದ್ದೇನೆ. ಈ ಓ ಮತ್ತೆ ಎ ನಡುವಿನ ಅಳತೆಯನ್ನು ಕೊಟ್ಟಿದ್ದಾರೆ, ಅದು 5 ಸೆಂಟಿಮೀಟರ್. ಇಲ್ಲಿ ನೀವು ನೋಡ್ಬೋದು, ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಫ್ರಮ್ ಅ ಪಾಯಿಂಟ್ ಎ ಎಟ್ ಅ ಡಿಸ್ಟೆನ್ಸ್ 5 ಸೆಂಟಿಮೀಟರ್. ಅಂದ್ರೆ ಈ ಎ ಎನ್ನುವಂಥದ್ದು ವೃತ್ತದಿಂದ 5 ಸೆಂಟಿಮೀಟರ್ ದೂರದಲ್ಲಿದೆ. ಹಾಗಾಗಿ ಇದನ್ನು ನಾವು 5 ಸೆಂಟಿಮೀಟರ್ ಅಂತ ತೆಗೆದುಕೊಳ್ಬಹುದು. ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಈಸ್ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿಗ ನೀವು ನೋಡ್ಬೋದು, ವೃತ್ತ ಕೇಂದ್ರ ಅಂದ್ರೆ ಓ 5 ಸೆಂಟಿಮೀಟರ್ ದೂರದಲ್ಲಿರುವಂತ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದ ಎಷ್ಟು, 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾನೀಗ ಒಂದು ಸ್ಪರ್ಶಕವನ್ನ ಎಳಿತಾ ಇದ್ದೇನೆ. ಇದನ್ನ ಎ ಬಿ ಅಂತ ತೆಗೆದುಕೊಳ್ತಾ ಇದ್ದೇನೆ. ಈ ಉದ್ದವನ್ನ ಕೊಟ್ಟಿದ್ದಾರೆ 4 ಸೆಂಟಿಮೀಟರ್ ಅಂತೇಳಿ. ನಾವು ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಬೇಕು. ವೃತ್ತದ ತ್ರಿಜ್ಯ ಅಂದ್ರೆ ಈ ವೃತ್ತ ಕೇಂದ್ರದಿಂದ ಈ ಸ್ಪರ್ಶಕಕ್ಕೆ ಒಂದು ಲಂಬವನ್ನ ಎಳಿಬೇಕು. ಇದು ಎಷ್ಟು ಬರ್ತದೆ ಅಂತೇಳಿ ನಾವು ಈಗ ಕಂಡುಹಿಡಿಬೇಕು. ಸೊ ನಮ್ಗೆ ಇಲ್ಲಿ ಕೊಟ್ಟಿರುವಂತದ್ದು ಏನು, ಓ ಎ ಕೊಟ್ಟಿದ್ದಾರೆ 5 ಸೆಂಟಿಮೀಟರ್, ಹಾಗೆ ಎ ಬಿ ಕೊಟ್ಟಿದ್ದಾರೆ 4 ಸೆಂಟಿಮೀಟರ್. ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿರುವಂತದ್ದು ಓ ಬಿ ಇಸ್ ಈಕ್ವಲ್ ಟು ಎಷ್ಟು ಅಂತೇಳಿ, ಅಂದ್ರೆ ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಬೇಕು. ಸೊ ಮೊದಲಿಗೆ ಇಲ್ಲಿಗ ನಾವು ಓ ಬಿಯನ್ನು ಕಂಡುಹಿಡಿಬೇಕು. ಈ ಓ ವೃತ್ತ ಕೇಂದ್ರದಿಂದ ಈ ಪಿ ಎನ್ನುವಂತ ಸ್ಪರ್ಶ ಬಿಂದುವಿಗೆ ನಾನಿಲ್ಲಿ ಲಂಬವನ್ನು ಎಳೆದಿದ್ದೇನೆ. ಹಾಗೆ ಪ್ರಮೇಯ 4.1 ಪ್ರಕಾರ ನಮಗೆ ಗೊತ್ತಿದೆ, ವೃತ್ತದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರ್ತದೆ ಅಂತೇಳಿ ನಮಗೆ ಗೊತ್ತಿದೆ. ಈ ಪ್ರಮೇಯದ ಪ್ರಕಾರ ನಾವಿಲ್ಲಿ ಏನು ಹೇಳ್ಬೋದು, ಓ ಬಿ ಲಂಬ ಬಿ ಎ ಅಂತ ಹೇಳ್ಬೋದು, ಅಥವಾ ಓ ಬಿ ಲಂಬ ಎ ಬಿ ಅಂತ ಹೇಳ್ಬೋದು. ಓ ಬಿ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಸೊ ಈಗ ಓ ಬಿ ಎ ಬಿಗೆ ಪರ್ಪೆಂಡಿಕ್ಯುಲರ್ ಅಥವಾ ಲಂಬ ಆಗಿರೋದ್ರಿಂದ ಇಲ್ಲಿ ಉಂಟಾಗುವಂತ ಕೋನ ಎಷ್ಟು ಡಿಗ್ರಿ ಆಗಿರ್ತದೆ, ಈ ಕೋನ 90 ಡಿಗ್ರಿ ಆಗಿರ್ತದೆ. ಹಾಗಾಗಿ ಇಲ್ಲಿ ಕೋನ ಓ ಬಿ ಎ ಇಸ್ ಈಕ್ವಲ್ ಟು 90 ಡಿಗ್ರಿ.
ಈ ಕೋನ 90 ಡಿಗ್ರಿ ಆಗಿರೋದ್ರಿಂದ ನಾವಿಲ್ಲಿ ಈಗ ಪೈಥಾಗೋರಸ್ನ ಪ್ರಮೇಯವನ್ನು ಉಪಯೋಗಿಸಬಹುದು. ಪೈಥಾಗೋರಸ್ನ ಪ್ರಮೇಯದಲ್ಲಿ ನಾವು ಏನು ಕಲ್ತಿದ್ದೇವೆ? ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಅಂತೇಳಿ ನಮಗೆ ಗೊತ್ತಿದೆ. ಈ ರೀತಿ ಒಂದು 90 ಡಿಗ್ರಿ ಇರುವಂಥ ಕೋನ ಇದ್ದರೆ, ಎ ಬಿ ಸಿ ಎನ್ನುವಂಥ ಕೋನ ಇದ್ದರೆ, ಇದನ್ನು ನಾವು ಈ ಕೋನಕ್ಕೆ ಎದುರಾಗಿರುವಂಥ ಬಾಹು 90 ಡಿಗ್ರಿ ಕೋನಕ್ಕೆ ಎದುರಾಗಿರುವಂಥ ಬಾಹುವನ್ನು ನಾವು ವಿಕರ್ಣ ಅಥವಾ ಹೈಪೋಟೆನ್ಯೂಸ್ ಅಂತ ಹೇಳ್ತೇವೆ. ಸೊ ಹೈಪೋಟೆನ್ಯೂಸ್ ಸ್ಕ್ವೇರ್ ಅಥವಾ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ನಮಗೆ ಗೊತ್ತಿದೆ. ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ದ ಅದರ್ ಟೂ ಸೈಡ್ಸ್ ಸಮ್. ಸೊ ಈ ಪ್ರಮೇಯವನ್ನು ನಾವಿಲ್ಲಿ ಉಪಯೋಗಿಸ್ಬೋದು. ಹಾಗಾಗಿ ಇಲ್ಲಿ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಏನಾಗ್ತದೆ, ಈ ಕೋನ 90 ಡಿಗ್ರಿ ಇರೋದ್ರಿಂದ ಇದು ವಿಕರ್ಣ ಅಥವಾ ಹೈಪೋಟೆನ್ಯೂಸ್ ಆಗ್ತದೆ. ಹಾಗಾಗಿ ಹೇಗೆ ಬರೀಬೋದು ನಾವು? ಎ ಒ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಒ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಅಂತ ಬರೀಬೋದು. ಅದನ್ನು ನಾನಿಲ್ಲಿ ಬರೀತಾ ಇದ್ದೇನೆ. ಎ ಒ ಸ್ಕ್ವೇರ್ ಅಥವಾ ಒ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಒ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್. ಸೊ ಇಲ್ಲಿ ಒ ಎ ಅಂದರೆ ಅದರ ಅಳತೆ ಎಷ್ಟು? 5 ಸೆಂಟಿಮೀಟರ್. 5 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಬಿ ಒ ಅಂದರೆ ಅದರ ಅಳತೆಯನ್ನು ನಾವು ಕಂಡುಹಿಡಿಬೇಕು. ಎ ಬಿ ಅಳತೆ 4 ಸೆಂಟಿಮೀಟರ್. ಸೊ ಬಿ ಒ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಅಂದರೆ ಎ ಬಿ ಅಂದರೆ 4, ಸೊ 4ರ ಸ್ಕ್ವೇರ್. ಈ 4ನ್ನು ಇಲ್ಲಿ ತೆಗೆದುಕೊಂಡು ಹೋದಾಗ 5ರ ಸ್ಕ್ವೇರ್ ಮೈನಸ್ 4ರ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಒ ಸ್ಕ್ವೇರ್. 5ರ ಸ್ಕ್ವೇರ್ ಅಂದರೆ 25, 4ರ ಸ್ಕ್ವೇರ್ ಅಂದರೆ 16. 25 ಮೈನಸ್ 16 ಇಸ್ ಈಕ್ವಲ್ ಟು ಬಿ ಒ ಸ್ಕ್ವೇರ್. 25ರಿಂದ 16ನ್ನು ಕಳೆದ್ರೆ ಉತ್ತರ 9. ಸೊ ಬಿ ಒ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಅಂತ ಸಿಕ್ಕಿದೆ. ನಮಗೆ ಬೇಕಾಗಿರುವಂಥದ್ದು ಬಿ ಒ. ಹಾಗಾಗಿ ಎರಡು ಬದಿಯಲ್ಲೂ ಕೂಡ ವರ್ಗಮೂಲ ತೆಗಿತಾ ಇದ್ದೇನೆ. ಸೊ ಟೇಕಿಂಗ್ ಸ್ಕ್ವೇರ್ ರೂಟ್ ಬೋತ್ ಸೈಡ್ಸ್, ವರ್ಗಮೂಲ 9 ಇಸ್ ಈಕ್ವಲ್ ಟು ವರ್ಗಮೂಲ ಬಿ ಒ ಸ್ಕ್ವೇರ್. ಸೊ ವರ್ಗಮೂಲ 9 ಅಂತ ಇದೆ. ಈ 9ನ್ನು ನಾವು ಹೇಗೆ ಬರೀಬೋದು? 3 ಗುಣಿಸು 3 ಅಂದರೆ 9 ಅಂತ ನಮಗೆ ಗೊತ್ತಿದೆ. ಹಾಗಾಗಿ 3ರ ಸ್ಕ್ವೇರ್ ಅಂದರೆ 9 ಅಂತ ಬರೀಬೋದು. ಸೊ ಈ 9ನ್ನು 3ರ ಸ್ಕ್ವೇರ್ ಆಗಿ ಬರೀತಾ ಇದ್ದೇನೆ. ಆಮೇಲೆ ವರ್ಗಮೂಲ ಅಂದರೆ ಅದನ್ನು ಘಾತದ ರೂಪದಲ್ಲಿ ಅರ್ಧ ಅಂತ ಬರೀಬೋದು. ಈಗ ವರ್ಗಮೂಲ 7 ಅಂತಿದ್ರೆ ಇದನ್ನು 7ರ ಘಾತ ಅರ್ಧ ಅಂತ ಬರೀಬೋದು. ಸೊ ಇಲ್ಲಿ 9ನ್ನು 3ರ ಸ್ಕ್ವೇರ್ ಅಂತ ಬರ್ತಿದ್ದೇನೆ. ಆಮೇಲೆ ವರ್ಗಮೂಲ ಚಿಹ್ನೆ ಇದೆ, ಇದನ್ನು ಘಾತದ ರೂಪದಲ್ಲಿ ಬರೀತಾ ಇದ್ದೇನೆ. ಸೊ 3ರ ಸ್ಕ್ವೇರ್ ಇದರ ಘಾತ ಅರ್ಧ ಇಸ್ ಈಕ್ವಲ್ ಟು ಬಿ ಒ ಸ್ಕ್ವೇರ್. ಇದನ್ನು ಕೂಡ ಘಾತದ ರೂಪದಲ್ಲಿ ಬರೀತಾ ಇದ್ದೇನೆ. ಬಿ ಒ ಸ್ಕ್ವೇರ್ನ ಘಾತ ಅರ್ಧ. ಇಲ್ಲಿ 2 ಇದೆ ಘಾತಾಂಕ, ಇಲ್ಲಿ ಅರ್ಧ ಇದೆ. ಇದೆರಡನ್ನು ಕೂಡ ಕ್ಯಾನ್ಸಲ್ ಮಾಡ್ಬೋದು. ಸೊ ಉಳಿತಾ ಇದೆ ಬಿ ಒ ಇಸ್ ಈಕ್ವಲ್ ಟು 3. ಸೊ ಬಿ ಒ ಇಸ್ ಈಕ್ವಲ್ ಟು 3 ಅಂತ ಸಿಕ್ಕಿದೆ. ಬಿ ಒ ಎನ್ನುವುದು ಏನಿಲ್ಲಿ? ವೃತ್ತದ ತ್ರಿಜ್ಯ. ಸೊ ವೃತ್ತದ ತ್ರಿಜ್ಯದ ಉದ್ದ ಬಿ ಒ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಅಥವಾ ರೇಡಿಯಸ್ ಆಫ್ ದ ಸರ್ಕಲ್ ಬಿ ಒ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಅಂತ ಹೇಳ್ಬೋದು. ಇದು ಅಭ್ಯಾಸ 4.2 ಪ್ರಶ್ನೆ 5 ಮತ್ತು 6ರ ಪರಿಹಾರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗೆ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಶನ್ ಬೇಕಾದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದ.